ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಸೇಫ್ ಅಲ್ವಾ, ನನಗೆ ಇದು ಏನು ಗೊತ್ತಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಯಾಕಿದೆ ಅಲ್ಲಿ ಅಂತ ಹೇಳಿದ್ರೆ, ನಮ್ಮ ರೆಗ್ಯುಲೇಟರ್ ಯಾರು ಕಳೆದ ಸಲ ನಿಮಗೆ ಹೇಳಿದೆ ಸೆಬಿ ಅಂತ. ಹೌದು, ಸೆಬಿ ಉದ್ದೇಶ ಏನು? ಪಬ್ಲಿಕ್ ಹಣ ಕಳ್ಕೊಳ್ಬಾರ್ದು. ಮಾರ್ಕೆಟ್ ಪ್ರತಿ ದಿವಸ ಮೇಲೆ ಹೋಗ್ಬೇಕಂತ ರೂಲ್ ಇಲ್ಲ. ನಾನು ಕಳೆದ ಸಲ ಹೇಳಿದ ಹಾಗೇನೆ ಪ್ಲಾನಿಂಗ್ ಮಾಡಿ ಪ್ಯೂರ್ ಲಾಂಗ್ ಟರ್ಮ್ 7, 8, 9, 10 ವರ್ಷದ ನಂತರದ ನಿಮ್ಮ ಜೀವನದ ಗುರಿಗಳಿಗೆ ಪ್ಲಾನಿಂಗ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಲಾಸ್ಟ್ 1 year ರಿಟರ್ನ್ಸ್ ನೋಡಿ ಇದು ಚೆನ್ನಾಗಿದೆ ಅಂತ ಇನ್ವೆಸ್ಟ್ ಮಾಡಿ ಹೋಗ್ಬೇಡಿ, ಹಣ ಕಳ್ಕೊಳ್ತೀವಿ. ಶ್ರೀಧರ್ ಭಟ್ ಅವರು ಯಾಕೆ ಈ ವಿಭಾಗದಲ್ಲಿ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಯಾವ ಪ್ರಶ್ನೆಯನ್ನೇ ಕೇಳಿ ಮ್ಯೂಚುವಲ್ ಫಂಡ್ ಬಗ್ಗೆ ಅವರು ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಡ್ತಾರೆ. ಇವರದ್ದೇ ಒಂದು ಸ್ವಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಈ ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತೆ ಈ ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಅವರು. ಮತ್ತೆ ವೆಬ್ಸೈಟ್ ಅಲ್ಲೂ ಕೂಡ ತುಂಬಾ ಆರ್ಟಿಕಲ್ಗಳು ಬರೆದಿದ್ದಾರೆ, ಬ್ಲಾಗ್ಸ್ಗಳಿದೆ. ನಿಮ್ಮ ಚಾನಲ್ ಹೆಸರು ಅಂತ ಹೇಳ್ಬಿಡಿ. ನಮ್ಗೆ arafinserv.com. ಓಕೆ, arafinserv.com. ಈಗ ನಿಮ್ದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ನಿಮ್ದು ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ದು ಏನಾದ್ರು ಸ್ಕೀಮ್ ಅಂತ ಇರುತ್ತೆ, ಆ ಸ್ಕೀಮಿಗೆ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ? ಓಕೆ, ಇಲ್ಲ, ನಮ್ದು ನೋಡಿ, ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, MFD ಅಂತ ಹೇಳ್ತಾರೆ. ಅದು ಕೂಡ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್. ಅರ್ಥ ಆಯ್ತಾ? ನಿಮ್ದು ಯಾವ್ದು ಸ್ಕೀಮ್ ಇಲ್ಲ, ನಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಇಲ್ಲ. ನಾನು ಮ್ಯೂಚುವಲ್ ಫಂಡ್, ನೀವು ಹಂಗಾದ್ರೆ ಹಣ ತಗೊಂತೀರಾ, ಅದನ್ನ ಎಲ್ಲಿ ಹೂಡಿಕೆ ಮಾಡಿ? ಹೇಳ್ತೇನೆ, ನಾನು ಹಣ ತಗೊಳ್ಳೋದಿಲ್ಲ. ಒಳ್ಳೆ ಕ್ವಶನ್ ಇದು. ಈಗ ಹೆಂಗ್ ಕೇಳಿದಿರ ಅಂದ್ರೆ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಕೇಳಿದಿರಿ. ನೀವು ಕೊಡುವ ಇನ್ವೆಸ್ಟ್ಮೆಂಟ್ ಹಣ ನನ್ನ ಕಂಪನಿ ಅಕೌಂಟಿಗೆ ಬರುದಿಲ್ಲ. ನಾನು ಸಣ್ಣ ಕಮಿಷನ್ ಕೆಲಸ ಮಾಡ್ಬೋದು. ಎಷ್ಟು ಕಮಿಷನ್ ದುಡಿತಾನೆ ಅದು ಕೂಡ ಡಿಸ್ಕ್ಲೋಸರ್ ಅಲ್ಲಿ ಇದೆ. ನಮ್ಮ ಆಫೀಸ್, ಮೇನ್ ಆಫೀಸ್ ಬಂದು ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರೋದು. ನಾನು ಇನ್ನೊಂದು ಆಫೀಸು ಧರ್ಮಸ್ಥಳದ ಹತ್ತಿರ ಉಜಿರೆ ಅಂತಿದೆ, ಅಲ್ಲಿ ಮಾಡಿದ್ದೀನಿ. ಅಲ್ಲೋ 450 ಕ್ಲೈಂಟ್ ಸಪರೇಟ್ ಇದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೆ ಕಳೆದ ಎಪಿಸೋಡ್ನಲ್ಲಿ ನಾವು ಶ್ರೀಧರ್ ಭಟ್ ಅವರಿಂದ ಒಂದಿಷ್ಟು ಮ್ಯೂಚುವಲ್ ಫಂಡ್ ಬಗ್ಗೆ, ಅದರ ಹೂಡಿಕೆಯ ಬಗ್ಗೆ, ಅದು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಅದರ ಮುಂದುವರಿದ ಭಾಗವೇ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಳೆದ 15 ವರ್ಷಕ್ಕೂ ಅಧಿಕ ದಿನಮಾನದಿಂದ ಸುಮಾರು ಜನರಿಗೆ, ಅಂದರೆ ಈ ಮ್ಯೂಚುವಲ್ ಫಂಡ್ ವಿಭಾಗದಲ್ಲಿ ಒಂದು ಸರಿಯಾದ ಮಾಹಿತಿ ಅನ್ನೋದು ಸ್ವಲ್ಪ ಕೊರತೆ ಇದೆ. ಸೊ ಅಂಥವ್ರನ್ನೆಲ್ಲ ಆರಿಸಿ ಅವರೇ ಕೆಲವೊಬ್ಬರನ್ನ ಭೇಟಿಯಾಗಿ ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡುವ ನೆಲೆಯಲ್ಲಿ 15 ವರ್ಷದಿಂದಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೂ ಅಧಿಕ ದಿನಗಳಾಗಿರ್ಬೋದು. ಆದರೆ 2009ರಲ್ಲಿ ಇವರೇ ಸ್ವಂತ ARA ಫೈನಾನ್ಷಿಯಲ್ ಸರ್ವಿಸ್ ಅನ್ನುವಂಥ ಒಂದು ಮ್ಯೂಚುವಲ್ ಫಂಡ್ ವಿಭಾಗದಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸುಮಾರು ಜನರಿಂದ ಅಲ್ಲಿ ಹೂಡಿಕೆಯನ್ನು ಮಾಡಿ ಒಂದು ಸಕ್ಸಸ್ಫುಲ್ ಆಗಿ ಒಂದು ಕಂಪನಿಯನ್ನು ರನ್ ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಈ ನೆಲೆಗೆ ಯಾಕೆ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ, ಅವರು ಸರಿಯಾದ ವ್ಯಕ್ತಿ, ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಅವರಿಂದ ಅಂತ ಹೇಳಿ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯವಾದ ಸ್ವಾಗತ. ಖುಷಿ ಆಯ್ತು. ಕಳೆದ ಬಾರಿ ಎಪಿಸೋಡ್ಗೆ ಸುಮಾರು ಜನ ಒಳ್ಳೆಯ ಪ್ರಶಂಸೆಯನ್ನ ಕೂಡ ಕೊಟ್ಟರು. ಬಹುಶಃ ನನಗನ್ಸೋದು ಇದು ಡೇ ಬೈ ಡೇ ಹೋಗ್ತಾ ಜನರಿಗೆ ಕರೆಕ್ಟ್ ಆಗಿ ಒಂದು ಮಾಹಿತಿ ಸಿಗುತ್ತೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಕಳೆದ ಎಪಿಸೋಡ್ನಲ್ಲಿ ಎಂಡಿಂಗ್ ಅಲ್ಲಿ ಹೇಳಿದೆ, ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳಿ ಒಂದು ವರ್ಡ್ ಇತ್ತು. ಅದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡ್ತೀವಿ. ಸರ್, ನಾನು ಈಗ ಟಿವಿಯನ್ನು ನೋಡುವಾಗ ಅಥವಾ ಕ್ರಿಕೆಟ್ ಮ್ಯಾಚ್ ಗಳನ್ನೆಲ್ಲ ನೋಡುವಾಗ ಈ ಸಚಿನ್ ತೆಂಡೂಲ್ಕರ್ದು ಮತ್ತೆ ಧೋನಿ ಅವರದೆಲ್ಲ ಒಂದು ಆಡ್ ಬರೋದು, ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮಾಡಿದ್ರೆ ಒಳ್ಳೇದಾಗುತ್ತೆ, ಸಹಿ ಹೇ ಅಂತ ಬರುತ್ತೆ. ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಬೋರ್ಡ್ ಕೂಡ ಇದೆ. ಸೊ ಇದನ್ನ ನೋಡಿದಾಗ ನಮ್ಮಂತವ್ರಿಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾವು ಅಂತ ಅನ್ಸುತ್ತೆ. ಆದ್ರೆ ಆ ಎಂಡಿಂಗ್ ಬರುತ್ತಲ್ಲ ಸರ್, ಅದೇ ಆಡ್ ಅಲ್ಲಿ ಒಂದು ಎಂಡಿಂಗ್ ಬರುತ್ತೆ, ಅದು ಫಾಸ್ಟ್ ಆಗಿ ಬರುತ್ತೆ, ಇಷ್ಟು ಸ್ಲೋ ಆಗಿ ಹೇಳಲ್ಲ. ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಮಾರ್ಕೆಟ್ ರಿಸ್ಕ್ ಅಂತ ಇಮಿಡಿಯೇಟ್ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಅದು ಎಲ್ಲೋ ಒಂದ್ ಕಡೆ ಕಿವಿಗೆ ನಾಟಿದಾಗ ಕರೆಕ್ಟ್ ಆಗಿ ಇಲ್ವೇನೋ, ಸೇಫ್ ಅಲ್ವೇನೋ, ಈ ತರ ಒಂದು ತಾತ್ಪರ್ಯಕ್ಕೆ ನಮ್ಮನ್ನ ನಾವು ಒಡ್ಡುಕೊಂಡ್ಬಿಡ್ತೀವಿ. ಹೆಂಗಂತ ಹೇಳಿದ್ರೆ, ನೀವು ಹೇಳಿದ್ರಿ ಶಾಸ್ತ್ರವಿಧಿತ ಎಚ್ಚರಿಕೆ ಏನೋ, ಇದನ್ನು ಹೌದು ಆ ತರ ನಮ್ಗೆ ಆಗ್ಬಿಟ್ಟಿದೆ ಇದು. ಸೊ ನಿಮ್ಮನ್ನೇ ನಾನು ಕೇಳೋದು, ಸರ್, ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದಾ, ಮಾಡಿದ್ರೆ ಸೇಫ್ ಅಲ್ವಾ, ನನಗೆ ಇದು ಏನು ಗೊತ್ತಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಇದಕ್ಕೆ ನೀವೇ ಒಂದು ಕರೆಕ್ಟ್ ಆದ ಆನ್ಸರ್ ಕೊಟ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ. ಸಿಂಪಲ್, ಅಷ್ಟು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಆಯ್ತಾ? ಈ ಇಂಡಸ್ಟ್ರಿ ಬಂದು ಎಷ್ಟು ಅಮೌಂಟ್ ಪಬ್ಲಿಕ್ ಇನ್ವೆಸ್ಟ್ ಮಾಡಿರ್ಬೋದು ಈ ಇಂಡಸ್ಟ್ರಿಲಿ? ಎನಿ ಐಡಿಯಾ?
ಸ್ಟಾಕ್ ಮಾರ್ಕೆಟ್ ಸೈಜ್ ಬಿಡಿ, ಮ್ಯೂಚುವಲ್ ಫಂಡ್ ಮೂಲಕ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ, ಡೆಟ್ ಮಾರ್ಕೆಟ್ ಅಲ್ಲಿ ಜನರಲ್ ಪಬ್ಲಿಕ್ ಅಂದ್ರೆ ನಮ್ಮ ಹಾಕಿದವರು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ಬೋದು? ಎನಿ ಐಡಿಯಾ? ಎಷ್ಟು ಲಕ್ಷ ಕೋಟಿ ಇರ್ಬೋದೇನು? ಇವತ್ತಿನ ಈ ರೆಕಾರ್ಡಿಂಗ್ ಟೈಮ್ ನೋಡ್ಲಿಕ್ಕೆ ಹೋದ್ರೆ 50 ಲಕ್ಷ ಕೋಟಿಗೂ ಮೀರಿ. ಆಯ್ತಾ? 50 ಲಕ್ಷ ಕೋಟಿ, 50ಕ್ಕೆ 2 ಸ್ಥಾನ, ಲಕ್ಷಕ್ಕೆ 5 ಸ್ಥಾನ, ಕೋಟಿಗೆ 7 ಸ್ಥಾನ, ಲೆಕ್ಕ ಹಾಕೊಳ್ಳಿ, ಅಷ್ಟು ದೊಡ್ಡ ನಂಬರ್. ಅಷ್ಟು ಅಮೌಂಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಹೈಲಿ ರೆಗ್ಯುಲೇಟೆಡ್. ಬಟ್ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಯಾಕಿದೆ ಅಲ್ಲಿ ಅಂತ ಹೇಳಿದ್ರೆ, ನಮ್ಮ ರೆಗ್ಯುಲೇಟರ್ ಯಾರು? ಕಳೆದ ಸಲ ನಿಮಗೆ ಹೇಳಿದೆ, ಸೆಬಿ ಅಂತ ಇದೆ. ಹೌದು. ಸೆಬಿ ಉದ್ದೇಶ ಏನು? ಪಬ್ಲಿಕ್ ಹಣ ಕಳ್ಕೊಳ್ಬಾರ್ದು. ನಾನು ನಿಮಗೆ ಹೇಳಿದ ಹಾಗೆ, ನಿಮ್ಮ ಹತ್ರ ಒಂದಷ್ಟು ಹಣ ಇದೆ, ಒಂದಷ್ಟು ಹಣ 3 ವರ್ಷದ ಒಳಗಡೆ ಬೇಕು, ಅದಕ್ಕೆ ಬೇರೆ ಪ್ರಾಡಕ್ಟ್. ಒಂದಷ್ಟು ಹಣ 4-5 ವರ್ಷದ ಪೀರಿಯಡ್ ಅಲ್ಲಿ ಬೇಕು, ಮಧ್ಯಮ ಪೀರಿಯಡ್, ಮೀಡಿಯಂ ಟರ್ಮ್ ಅಲ್ಲಿ ಬೇಕು, ಅದಕ್ಕೆ ಬೇರೆ ಪ್ರಾಡಕ್ಟ್. ಲಾಂಗ್ ಟರ್ಮ್ 8-10 ವರ್ಷದ ನಂತರ ಬೇರೆ ಪ್ರಾಡಕ್ಟ್. ಪ್ಲಾನಿಂಗ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕು. ಇದು ಏನಾಗುತ್ತೆ, ಏನೋ ಕಾರಣಕ್ಕೆ ಮಾರ್ಕೆಟ್ ಬಿದ್ದಿರುತ್ತೆ, ಮಾರ್ಕೆಟ್ ಬೀಳಲೇಬೇಕು, ಮೇಲೆ ಹೋಗಿ ಕೆಳಗೆ ಬಂದೇ ಬರುತ್ತೆ ಅಲ್ವಾ? ಆಮೇಲೆ ಮತ್ತೆ ಟಕ್ ಅಂತ ಪುನಃ ಮೇಲೆ ಹೋಗುತ್ತೆ. ಉದಾಹರಣೆ ತಗೊಳ್ಳೋ, ಕರೋನಾ ಟೈಮ್ 2020 ಇಸ್ವಿ ಫೆಬ್ರವರಿಯಲ್ಲಿ ಸಾಧಾರಣ 42,000 ಇದ್ದಂತಹ ಸೂಚ್ಯಂಕ BSE ಸೆನ್ಸೆಕ್ಸ್ 27,000ಕ್ಕೆ ಬಂತು. ಹೌದು. ಇವಾಗ ಎಲ್ಲಿದ್ದೀವಿ? ರೆಕಾರ್ಡ್ ಮಾಡೋ ರೇಟಿಗೆ ಹೆಚ್ಚು ಕಡಿಮೆ 70,000ದಲ್ಲಿ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ 2020 ಮಧ್ಯದಲ್ಲಿ ನಾವು 27,000ದಲ್ಲಿ ಇದ್ದೀವಿ, ಇವತ್ತು 72,000ದಲ್ಲಿ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ವಿತ್ ಇನ್ ನೋ ಟೈಮ್ ಈ ತರ ಮೇಲ್ ಹೋದವಾಗ 1 year ರಿಟರ್ನ್ಸ್, 2 year ರಿಟರ್ನ್ಸ್, 3 year ರಿಟರ್ನ್ಸ್ ಎಲ್ಲ ತುಂಬಾ ಹೆವಿಯಾಗಿ ತೋರುತ್ತೆ. ಗೊತ್ತಾಯ್ತಲ್ವಾ? ರಿಟರ್ನ್ಸ್ ಹೆವಿಯಾಗಿ ತೋರಿದ ಕೂಡಲೇ ಜನಸಾಮಾನ್ಯರು ಏನ್ ಮಾಡ್ತಾರೆ, ಅರೆ 1 ವರ್ಷದಲ್ಲಿ ಬರೀ 30% ಬಂದಿದೆ, ಇದಕ್ಕೆ ಹಾಕುವ ಅಂತ ಹೋಗ್ತಾರೆ. ಮಾರ್ಕೆಟ್ ಪ್ರತಿ ದಿವಸ ಮೇಲೆ ಹೋಗ್ಬೇಕಂತ ರೂಲ್ ಇಲ್ಲ. ನಾನು ಕಳೆಸಲ ಹೇಳಿದ ಹಾಗೇನೆ ಪ್ಲಾನಿಂಗ್ ಮಾಡಿ ಪ್ಯೂರ್ ಲಾಂಗ್ ಟರ್ಮ್ 7, 8, 9, 10 ವರ್ಷದ ನಂತರದ ನಿಮ್ಮ ಜೀವನದ ಗುರಿಗಳಿಗೆ, ನಿಮ್ಮ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಅಂದ್ರೆ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಪ್ಲಾನಿಂಗ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಜನ ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಳ್ಬಾರ್ದು ಅನ್ನುವ ಕಾರಣಕ್ಕೆ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ರೀಡ್ ಆಫರ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅನ್ನುವಂತ ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಅನ್ನ ಸೆಬಿ ಅವರು ಮ್ಯಾಂಡೇಟರಿ ಮಾಡಿದ್ದಾರೆ. ಇನ್ನೂ ಒಂದು ಹೇಳ್ತೇನೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ ಹೇಳ್ತಾನೆ. ಒಂದು ಕಾಲದಲ್ಲಿ ನೀವು ಹೇಳ್ದಾಗ್ಲೇ ಅದು ಜಿಂಗೆ ಓಡಿಸ್ತಾ ಇದ್ರು, ಈಗ ಆಗುದಿಲ್ಲ. ಜನಗಣಮನ ಹೇಗೆ 52 ಸೆಕೆಂಡ್ 54 ಸೆಕೆಂಡ್ ಎಲ್ಲ ಹೇಳ್ಬೇಕಂತ ರೂಲ್ ಇದೆ ಅಲ್ವಾ? ಅದೇ ತರ ಇದನ್ನು ಕೂಡ 7 ಸೆಕೆಂಡೋ 8 ಸೆಕೆಂಡೋ ಎಲ್ಲ ಹೇಳ್ಬೇಕಂತ ರೂಲ್ ಮಾಡಿದ್ದಾರೆ. ಅಷ್ಟೂ ಅಲ್ಲ, ಮೊದ್ಲೇನಾಗ್ತಿತ್ತು, ಆಡ್ ಬಂದವಾಗ ಇದು ಸಣ್ಣ ಅಕ್ಷರದಲ್ಲಿ ಬರಿತಾ ಇದ್ರು. ಈಗ ಅದನ್ನು ರೂಲ್ ಮಾಡಿದ್ದಾರೆ, ಫಾಂಟ್ ಸೈಜ್ ಇಷ್ಟೇ ಇರ್ಬೇಕಂತ ರೂಲ್ ಮಾಡಿದ್ದಾರೆ. ಅಷ್ಟರವರೆಗೆ ಸ್ಟ್ಯಾಚ್ಯುಟರಿ ಅಥವಾ ನಿಮ್ಮ ರೆಗ್ಯುಲೇಟರ್ ಸ್ಟ್ರಾಂಗ್ ಇದ್ದಾರೆ. ಪ್ಲಾನಿಂಗ್ ಸರಿ ಮಾಡಿ, ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮಿಗೆ ಅಸೆಟ್ ಅಲೋಕೇಶನ್, ನಿಮ್ಮ ಸಂಪನ್ಮೂಲವನ್ನ ಸ್ಪ್ರೆಡ್ ಮಾಡಿ ಇನ್ವೆಸ್ಟ್ ಮಾಡಿ, ಹಣದಿಂದ ಹಣ ಮಾಡಿ ಸ್ಪೆಕ್ಯುಲೇಷನ್ಗೆ ಹೋಗ್ಬೇಡಿ. ಲಾಸ್ಟ್ 1 year ರಿಟರ್ನ್ಸ್ ನೋಡಿ ಇದು ಚೆನ್ನಾಗಿದೆ ಅಂತ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಣ ಕಳ್ಕೊಳ್ತೀವಿ. ಇದು ಈ ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಮತ್ತೆ ನಮ್ಮ ಮ್ಯೂಚುವಲ್ ಫಂಡ್ಸ್ ಹೀಗೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್. ಈ ತರ ಪ್ರಾಬ್ಲಮ್ ಆಗಿದ್ದಕ್ಕೆ ಸಚಿನ್ ತೆಂಡೂಲ್ಕರ್ ಡ್ರೈವರ್ ಒಂದು ಆಡ್ ಇದೆ, ನೋಡಿದ್ದೀರಾ? ಡ್ರೈವರ್ ಹೇಳ್ತಾನೆ, ನಾನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತೇನೆ, ನೋಡಿದಿರಲ್ವಾ? ಆ ಆಡ್ ಅದಕ್ಕೆ ಸಂಬಂಧಪಟ್ಟದ್ದೇ, ಯಾಕಂದ್ರೆ ಈ ತರ ಜನ ಅನುಭವಿಸಿದ್ದಾರೆ, ಆಲ್ರೆಡಿ ಅನುಭವಿಸಿದ್ದಾರೆ. ಭಯ ಅನ್ನೋದು ಹಾಗೆ ಆಗುತ್ತೆ. ನೋಡಿ, ಶ್ರೀಧರ್ ಭಟ್ ಅವರು ಯಾಕೆ ಈ ವಿಭಾಗದಲ್ಲಿ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಯಾವ ಪ್ರಶ್ನೆಯನ್ನೇ ಕೇಳಿ ಮ್ಯೂಚುವಲ್ ಫಂಡ್ ಬಗ್ಗೆ ಅವರು ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಡ್ತಾರೆ. ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಚಾರವನ್ನ ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ ಇವರದ್ದೇ ಒಂದು ಸ್ವಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಈ ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತೆ ಈ ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಅವರು. ಸೊ ನಿಮಗೆ ಅದನ್ನು ಕೂಡ ನೋಡ್ಬೋದು. ನನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಅವರ ಒಂದು ಚಾನಲ್ ಪ್ಲೇ ಲಿಸ್ಟ್ ಇರ್ಬೋದು ಅಥವಾ ಚಾನಲ್ ಲಿಂಕ್ ಅನ್ನೇ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದು. ಆದರೆ ಮತ್ತು ಸುಮಾರು ಜನರಿಗೆ ಅದು ನನಗೆ ಗೊತ್ತಾಗಲ್ಲ ಅನ್ನೋದಿದ್ರೆ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರನ್ನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಅವ್ರ ಹತ್ರ ಕೇಳಿ ಆನ್ಸರ್ ಅನ್ನ ಪಡ್ಕೋಬಹುದು. ಮತ್ತೆ ವೆಬ್ಸೈಟ್ ಅಲ್ಲೂ ಕೂಡ ತುಂಬಾ ಆರ್ಟಿಕಲ್ಗಳು ಬರೆದಿದ್ದಾರೆ, ಬ್ಲಾಗ್ಸ್ಗಳಿದೆ. ಸೊ 15 ವರ್ಷದಿಂದ ಸುಮಾರು ಜನರಿಗೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಒಂದು ಡೆಡಿಕೇಟ್ ಆಗಿ ವರ್ಕ್ ಮಾಡಬೇಕಲ್ಲ. ಯಾರ್ಯಾದ್ರೂ 1 ದಿನ 2 ದಿನ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ, ನನಗೆ ಯಾಕೆ ಬೇಕಿದು ಅನ್ನೋ ತರ ಹೋಗ್ತಾರೆ, ಆ ಥರ ಎಲ್ಲ ಇದೆ. ಇವರ ಒಂದು ವಿಚಾರಕ್ಕೆ ಬಂದ್ರೆ ಅದೇನು ಇಲ್ಲ, ಪಕ್ಕಾ ವರ್ಕ್ ಮಾಡ್ತಾರೆ, ಪಕ್ಕಾ ಡೆಡಿಕೇಟೆಡ್ ಆಗಿ ಏನ್ ಮಾಹಿತಿಯನ್ನು ಕೊಡಬೇಕು ಅದನ್ನೆಲ್ಲರಿಗೂ ಕೊಟ್ಟು ಜನರಿಗೆ ಒಂದಿಷ್ಟು ಹೆಲ್ಪ್ ಕೂಡ ಇವ್ರು ಆಗಿದ್ದಾರೆ ಅನ್ನೋದು ನನ್ಗೆ ಖುಷಿ ಆಗುತ್ತೆ. ಸೊ ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೂ
ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಆ ರೀತಿನೂ ಮಾಡಬಹುದು ಅಲ್ವಾ ಭಟ್ರೆ? ಕರೆಕ್ಟ್. ನಿಮ್ಮ ಚಾನಲ್ ಹೆಸರು ಅಂತ ಹೇಳ್ಬಿಡಿ ನಮ್ಗೆ. ARAFinserv.com. ಓಕೆ. ARAFINSERV.com. ಸೊ ಅಲ್ಲಿ ಅದನ್ನು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನ ನೋಡಬಹುದು. ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಅಂದ್ರೆ ಈಗ ನಾವು ಹೇಳಿದ್ವಿ ರಿಸ್ಕ್ ಇರುತ್ತೆ, ರಿಸ್ಕ್ ಇಲ್ಲ, ಅದೆಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಒಂದಿಷ್ಟು ಜನರಿಗೆ ಸರ್ವಿಸ್ ಅನ್ನ ಕೊಡ್ತಿದ್ದೀರಲ್ಲ. ಸೊ ನನ್ನ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ದೇ ಏನಾದ್ರೂ ಒಂದು ಸ್ಕೀಮ್ ಅಂತ ಇದೆಯಾ? ಈಗ ನಿಮ್ದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ನಿಮ್ದು ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ದು ಏನಾದ್ರು ಸ್ಕೀಮ್ ಅಂತ ಇರುತ್ತಾ? ಆ ಸ್ಕೀಮಿಗೆ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ? ಓಕೆ, ಇಲ್ಲ ನಮ್ದು ನೋಡಿ, ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, MFD ಅಂತ ಹೇಳ್ತಾರೆ. ಅದು ಕೂಡ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್. ನನ್ನ ಕಂಪನಿ ಹೆಸರು ARAFinserv ಫಿನಾನ್ಷಿಯಲ್ ಸರ್ವಿಸಸ್ ಕೆಳಗಡೆ ನೋಡಿ AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಅಂತ ಇದೆ. ಅದು ಕೂಡ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್. ಅದು ಯಾವ ಫಂಡ್ ಸೈಜ್ ಅಲ್ಲಿ ಇರಬೇಕು ಅದು ಕೂಡ ರೂಲ್ ಇದೆ. ಓಕೆ, ಗೊತ್ತಾಯ್ತಲ್ವಾ? ರೂಲ್ಸ್ ಬ್ರೇಕ್ ಮಾಡಿಲ್ಲ, ಇಲ್ಲ ಮಾಡ್ಲಿಕ್ಕೆ ಆಗಲ್ಲ, ಮಾಡಿದ್ರೆ ಬೇರೆ ಹುಡುಕ್ಬೇಕಾಗುತ್ತೆ. ಆಯ್ತಾ? ಸೊ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಜನ ಅವ್ರ ರಿಕ್ವೈರ್ಮೆಂಟಿಗೆ ಹೇಳ್ತಾರೆ, ನಾವು ಅದಕ್ಕೂ ಸರಿಯಾದಂತಹ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅನ್ನ ರೆಕಮೆಂಡ್ ಮಾಡ್ತೀವಿ. ಈ ಹಿಂದೆ ಹೇಳಿದಾಗೆ ಒಂದು 45ಕ್ಕೂ ಅಧಿಕ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿದಾವೆ. ಒಂದೊಂದು ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಮತ್ತೆ ಪುನಃ 50-60 ಸ್ಕೀಮ್ ಇದೆ. ಅರ್ಥ ಆಯ್ತಾ? ನಿಮ್ದು ಯಾವ್ದು ಸ್ಕೀಮ್ ಇಲ್ಲ? ನಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಇಲ್ಲ. ನಾನು ಮ್ಯೂಚುವಲ್ ಫಂಡ್, ನೀವು ಹಂಗಾದ್ರೆ ಹಣ ತಗೊಂತೀರ, ಅದನ್ನ ಎಲ್ಲಿ ಹೂಡಿಕೆ ಮಾಡಿ? ಹೇಳ್ತೇನೆ, ನಾನು ಹಣ ತಗೊಳ್ಳೋದಿಲ್ಲ. ಒಳ್ಳೆ ಕ್ವಶನ್ ಇದು. ಈಗ ಹೆಂಗ್ ಕೇಳಿದಿರ ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಕೇಳಿದಿರಿ. ನೋಡಿ, ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಉದಾಹರಣೆ ತಗೊಳ್ಳುವ, ನಿಮ್ಗೆ ಶೆಟ್ರಿಗೆ ಇನ್ವೆಸ್ಟ್ ಮಾಡ್ಬೇಕು, ನೀವು ಬರ್ತೀರಿ, ಸರ್ ನನ್ನ ಸ್ವಲ್ಪ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತೀರಿ, ನನಗೆ ಪ್ರತಿ ತಿಂಗಳು ಒಂದಷ್ಟು ಇನ್ಕಮ್ ಬರುತ್ತೆ, ಅದನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಬರ್ತೀರಿ. ಫಸ್ಟ್ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದಾಗೇನೆ ಫಸ್ಟ್ ಬಜೆಟಿಂಗ್ ಮಾಡ್ತೀನಿ. ಇಂತಿಷ್ಟು ಹಣ ನಿಮ್ಗೆ ಪ್ರತಿ ತಿಂಗಳು ಖರ್ಚಿಗೆ ಬೇಕು, ಬದಿಗಿಡ್ತೀನಿ. ಒಂದಷ್ಟು ಆನ್ಯುವಲ್ ಖರ್ಚುಗಳು ಇರ್ಬೋದು, ಮಕ್ಕಳದ ಎಜುಕೇಶನ್ ಇರ್ಬೋದು, LIC ಪ್ರೀಮಿಯಂ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಇರ್ಬೋದು, ಒಂದು ಟ್ರಾವೆಲ್ ಹೋಗ್ಲಿಕ್ಕೆ ಇರ್ಬೋದು, ಹಬ್ಬ ಹರಿದಿನ ಖರ್ಚುಗಳು ಇರ್ಬೋದು. ಇದನ್ನೆಲ್ಲ ಟೋಟಲ್ ಮಾಡ್ತೀನಿ, ಡಿವೈಡೆಡ್ ಬೈ 12 ಮಾಡ್ತೀನಿ. ಅವಾಗ ಪ್ರತಿ ತಿಂಗಳು ನಿಮ್ಗೆ ವಾರ್ಷಿಕ ಖರ್ಚಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೊಂದು RDO ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಬದಿಗಿಡ್ಲಿಕ್ಕೆ ಹೇಳ್ತೀನಿ. ಸೊ ಒಂದಷ್ಟು ಹಣ ಖರ್ಚಾಗತ್ತೆ, ಒಂದಷ್ಟು ಹಣ ವಾರ್ಷಿಕ ಖರ್ಚುಗಳಿಗೆ ಬದಿಗಿಡ್ತೀರಿ. ಉಳಿದ ಹಣ ಖಂಡಿತ ಇನ್ವೆಸ್ಟ್ಮೆಂಟ್ಗೆ ಅಲ್ವಾ? ಆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮತ್ ಪುನಃ ಕೇಳ್ತೀನಿ, ಇದರಲ್ಲಿ ಅಲ್ಲದೆ ಇನ್ನೇನಿದೆ, ಮೀಡಿಯಂ ಟರ್ಮ್ 4-5-6 ವರ್ಷದ ರಿಕ್ವೈರ್ಮೆಂಟ್ ಇದೆಯಾ, ಲಾಂಗ್ ಟರ್ಮಿಗೆ ಏನ್ ರಿಕ್ವೈರ್ಮೆಂಟ್ ಇದೆಯಾ ಅಂತ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಅದಕ್ಕೆ ಯಾವ ಸ್ಕೀಮ್ಸ್ ಮ್ಯಾಚ್ ಆಗುತ್ತೆ ಆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನಾನು ಸಜೆಸ್ಟ್ ಮಾಡ್ತೀನಿ. ನೀವು ಕೊಡುವ ಇನ್ವೆಸ್ಟ್ಮೆಂಟ್ ಹಣ ನನ್ನ ಕಂಪನಿ ಅಕೌಂಟಿಗೆ ಬರುದಿಲ್ಲ. ನಿಮ್ದು KYC ಭಾರತ ದೇಶದಲ್ಲಿ ವಿದೌಟ್ KYC ಫೋಟೋ, ಪ್ಯಾನ್, ಆಧಾರ್, ಬ್ಯಾಂಕ್ ಅಕೌಂಟ್ ಇದಿಲ್ಲದೆ ಏನೂ ಆಗುದಿಲ್ಲ. ಪ್ಯಾನ್ ಕಾರ್ಡ್ ಅಲ್ಲಿ ಹೆಸರು ಹೇಗಿದೆ, ನಿಮ್ಮ ತಂದೆ ಹೆಸರು ಹೇಗಿದೆ, ಆಧಾರ್ ಅಲ್ಲೂ ಅದೇ ತರ ಇರಬೇಕು. ಪ್ಯಾನ್, ಆಧಾರ್, ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ನೇಮ್ ಅದೇ ತರ ಇರಬೇಕು. ಇಲ್ಲಾಂದ್ರೆ ಸರಿ ಮಾಡ್ಕೊಂಡ್ಬಿಡಿ ಫಸ್ಟಿಗೆ. ಇದು ಇನ್ವೆಸ್ಟ್ಮೆಂಟ್ ಮಾತ್ರ ಅಂತಲ್ಲ, ನಿಮ್ಮ ಇದಕ್ಕೂ ಕೂಡ ಅದು ಒಳ್ಳೇದು. ಪ್ಯಾನ್, ಆಧಾರ್, ಬ್ಯಾಂಕ್ ಅಕೌಂಟ್ 3 ಕಡೆ ಒಂದೇ ತರ ಹೆಸರು ಇರೋದು ಒಳ್ಳೇದು. ಸರಿ ಮಾಡ್ಕೊಂಡ್ಬಿಡಿ ಅದನ್ನ. ಗೊತ್ತಾಯ್ತಾ? ಸೊ ಇದು 3 ಲಿಂಕ್ ಆಗುತ್ತೆ. ಗೊತ್ತಾಯ್ತಾ? KYC ಮಾಡ್ತೀವಿ. KYC ಆದ್ಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಅಂತ ನೀವು ಕೇಳಿದಿರಾ, ಅವರದ್ದು ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಇದೆ. ಅದರಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿ ಕೊಡ್ತೀವಿ. ಅಲ್ಲೇನಾಗುತ್ತೆ, ನಿಮ್ಮ KYC ಆಗಿದೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ತೀವಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ. ನಾವು ನಿಮಗೆ ಸ್ಕೀಮ್ಸ್ ಯಾವುದು, ಏನು, ಯಾವ ಪ್ರಾಡಕ್ಟ್ ಮ್ಯಾಚ್ ಆಗುತ್ತೆ ಅದನ್ನ ನಾವು ನಿಮಗೆ ರೆಕಮೆಂಡ್ ಮಾಡಿರ್ತೀವಿ. ಆಸ್ ಸಿಂಪಲ್ ಆಸ್ ದಟ್. ಅರ್ಥ ಆಯ್ತಲ್ವಾ ಇಲ್ಲಿ ತನಕ? ನೀವು ಎಸ್ ಹೇಳ್ತೀರಿ, ನೀವು ಚೆಕ್ ಕೊಡ್ತೀರಿ, ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಹಣ ನಿಮ್ಮ ಸೇವಿಂಗ್ಸ್ ಅಕೌಂಟಿನಿಂದ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಕೀಮಿಗೆ ಹೋಗುತ್ತೆ. ನಿಮಗೆ ಹೋಗಲ್ಲ, ನನಗೆ ಹೋಗಲ್ಲ. ನನಗೆ ಒಂದು ಸಣ್ಣ ಕಮಿಷನ್ ಮಾತ್ರ ಬರುತ್ತೆ. ಕಮಿಷನ್ ಎಷ್ಟು ಬರುತ್ತೆ ನೀವು ಕೇಳಿ, ಅವಾಗ ನಾನು ಹೇಳ್ತೀನಿ, ಸಪರೇಟ್ ಆಗಿ ಆನ್ಸರ್. ಆಯ್ತಾ? ಅದನ್ನು ಯಾಕಂದ್ರೆ ಎಲ್ಲ ಡಿಸ್ಕ್ಲೋಸರ್ ಇದೆ. ನಾನು ಎಷ್ಟು ದುಡಿತೀನಿ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಅದು ನನ್ನ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೀವು ಹುಡುಕಿದ್ರೆ ಮ್ಯೂಚುವಲ್ ಫಂಡ್ ಸ್ಟೇಟ್ಮೆಂಟ್ ಅಲ್ಲಿ ಮೋಸ್ಟ್ಲಿ ಏನೋ ಕೊಡ್ತಾರೆ, ನನಗೆ ಕರೆಕ್ಟ್ ಗೊತ್ತಿಲ್ಲ, ಬರುತ್ತೆ ಅದು ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಏನೋ ಬರುತ್ತೆ. ಸೊ ನಿಮ್ಮಿಂದ ಯಾವುದೇ ಹಣ ನನಗೆ ನನ್ನ ಅಕೌಂಟಿಗೆ ಬರೋದಿಲ್ಲ. ನೀವು ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಹೆಸರಲ್ಲಿ ಫೋಲಿಯೋ ಕ್ರಿಯೇಟ್ ಆಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ, ನೀವು ತಿಂಗಳಿಗೆ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು. ನಾನೊಂದು 4 ಸ್ಕೀಮ್ ರೆಕಮೆಂಡ್ ಮಾಡಿರ್ಬೋದು. 4 ಮ್ಯೂಚುವಲ್ ಫಂಡ್ ಕಂಪನಿ ಸ್ಕೀಮಿಗೆ ನಿಮ್ಮ ಸೇವಿಂಗ್ಸ್ ಅಕೌಂಟಿನಿಂದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಮೂಲಕ ಆ ಸ್ಕೀಮಿಗೆ ಡೈರೆಕ್ಟ್ ಆಗಿ ಹಣ ಹೋಗುತ್ತೆ. ಆ ಹಣ ಅಲ್ಲಿ ಹೋದ ನಂತರ ಇನ್ವೆಸ್ಟ್ ಆದ ಕೂಡಲೇ ನಿಮಗೆ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ಸ್ಟೇಟ್ಮೆಂಟ್ ಬರುತ್ತೆ. ನಮ್ಮ ಕಡೆಯಿಂದ ಕನ್ಸಾಲಿಡೇಟ್ ಆದಂತಹ ಸ್ಟೇಟ್ಮೆಂಟ್ ಬರುತ್ತೆ. ಪ್ರತಿ ವಾರ ನಿಮಗೆ, ಪ್ರತಿ ಶುಕ್ರವಾರ ನಿಮ್ಮ ಇಮೇಲ್ ಐಡಿಗೆ ಬಂದು ಕೂತ್ಕೊಳ್ಳುತ್ತೆ. ಅದಲ್ಲದೆ ನಮ್ದೇ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು, ಅದ್ರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಏನಾಗ್ತಾ ಇದೆ ಅದನ್ನು ನೀವು ನೋಡ್ಬೋದು. ಸೊ
ಕ್ಲಾರಿಟಿ ಸರ್ ನಿಮಗೆ. ನೀವು ನಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಇಲ್ಲ, ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ನಾನು ಸಣ್ಣ ಕಮಿಷನ್ ಕೆಲಸ ಮಾಡುವ. ಎಷ್ಟು ಕಮಿಷನ್ ದುಡಿತಾನೆ ಅದು ಕೂಡ ಡಿಸ್ಕ್ಲೋಸರ್ ಅಲ್ಲಿ ಇದೆ, ಆಯ್ತಾ. ಆಮೇಲೆ ನಿಮ್ಮ ಹಣ ನನ್ನ ಕಂಪನಿಗೆ ಬರುವುದಿಲ್ಲ, ಮ್ಯೂಚುವಲ್ ಫಂಡ್ ಸ್ಕೀಮ್ ಡೈರೆಕ್ಟ್ ಆಗಿ ಹೋಗುತ್ತೆ. ಮ್ಯೂಚುವಲ್ ಫಂಡ್ ಕಂಪನಿಯವರು ಒಂದ್ ಸಣ್ಣ ಎಕ್ಸ್ಪೆನ್ಸ್ ರೇಷಿಯೋ ಕಟ್ ಮಾಡ್ತಾರೆ, ಅದ್ರಲ್ಲಿ 1% ನನಗೆ ಬರುತ್ತೆ, ನಿಮಗೆ ಬರುತ್ತೆ. ಓಕೆ, ಕ್ಲಿಯರ್ ಸರ್? ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳಿದ್ರಿ. ಯಾಕಂದ್ರೆ ಇದು ತುಂಬಾ ಜನರಿಗೆ ಇರ್ಬೋದು, ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ನಾನು ಮಾಡಿದ್ರೆ ಅವ್ರಿಗೆ ಏನಾದ್ರು ಕಮಿಷನ್ ಹೋಗುತ್ತೇನೋ, ಅದಕ್ಕೋಸ್ಕರ ಅವ್ರೇನೋ ತುಂಬಾ ಒದ್ದಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು ಇದು ದೊಡ್ಡ ಕ್ವಶನ್ ಸರ್. ಈಗ ಹೇಗಂದ್ರೆ ನೀವು ಬಂದು ಈಗ ಹೇಗಾಗತ್ತೆ, ನಾನು ಗ್ಯಾರಂಟಿ 9% ಕೊಡ್ತೇನೆ ಅಂತ ಹೇಳಿದ್ರೆ ನೀವು ನಾನು ಹುಡ್ಕೊಂಡ್ ಬರ್ತೀರಿ, ಹೌದು ಆಯ್ತಾ. ಬಟ್ ಗ್ಯಾರಂಟಿ 9% ಕೊಡ್ಲಿಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ. ಯಾವ ಪ್ರಾಡಕ್ಟ್ ನಿಮ್ಗೆ ಸಿಕ್ಕಲ್ಲ, ತುಂಬಾ ಕೇರ್ಫುಲ್ ಇರ್ಬೇಕು. ಅದೇ ನಾನು ಒಂದು 5-6 ವರ್ಷ 8-10 ವರ್ಷ ವೆಯ್ಟ್ ಮಾಡಿ ಒಂದು 12% ಬರುತ್ತೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಒಂಚೂರು ಭಯ ಬರುತ್ತೆ. ಅವಾಗ ಏನ್ ಆಲೋಚನೆ ಮಾಡ್ತೀರ ಅಂದ್ರೆ ಇವ್ರಿಗೇನೋ ಲಾಭ ಇದೆ, ಅದಕ್ಕೋಸ್ಕರ ಬಂದು ಮಾತಾಡ್ತಾರೆ ಅನ್ನೋದು ಬರುತ್ತೆ. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೇನೆ ಸೆಬಿ ಕೆಪ್ಟ್, ನಮ್ಮ ರೆಗ್ಯುಲೇಟರ್ ಕೆಪ್ಟ್ ಎವ್ರಿಥಿಂಗ್ ವೆರಿ ಟ್ರಾನ್ಸ್ಪರೆಂಟ್. ಎಲ್ಲ ಡೇಟಾ ನಿಮ್ಗೆ ಆನ್ಲೈನ್ ಸಿಗುತ್ತೆ. ಸೂಪರ್ ಸೂಪರ್ ಸರ್. ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಕಚೇರಿಯ ವಿಳಾಸವನ್ನ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಜನರಿಗೆ ಬಹುಶಃ ಇಲ್ಲಿ ನೋಡಿ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿ ಆಮೇಲೆ ನಿಮ್ಮ ಆಫೀಸ್ಗೂ ಬಂದು ಆಸೆ ಇರುತ್ತೆ. ಇವಾಗ ಎಲ್ಲೆಲ್ಲ ಆಫೀಸ್ ಇದೆ ಸರ್? ಕರೆಕ್ಟ್. ಇವಾಗ ನಮ್ಮ ಆಫೀಸ್ ಮೇನ್ ಆಫೀಸ್ ಬಂದು ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರೋದು. ನಾನು ಇನ್ನೊಂದು ಆಫೀಸು ಧರ್ಮಸ್ಥಳದ ಹತ್ತಿರ ಉಜಿರೆ ಅಂತಿದೆ, ಅಲ್ಲಿ ಮಾಡಿದೀನಿ. ಅಲ್ಲೊಂದು 450 ಕ್ಲೈಂಟ್ ಸಪರೇಟ್ ಇದ್ದಾರೆ, ಅಲ್ಲೊಂದು ಟೀಮ್ ಇಬ್ರು ಇದ್ದಾರೆ, ಸರ್ವಿಸ್ ಕೊಡ್ತಾರೆ. ಬಟ್ ಇವತ್ತಿನ ದಿವಸದಲ್ಲಿ ಡಿಜಿಟಲ್ ವರ್ಲ್ಡ್, ನಾವು ನೀವು ಕೂಡ ಪೇಪರ್ ಮೀಡಿಯಂ ಇಂದ ಇದಕ್ಕೆ ಬಂದವರಲ್ವಾ. ಈಗ ಮೊದಲ ನಾವು ಪೇಪರ್ ಇನ್ಸರ್ಷನ್ ಮಾಡ್ತಾ ಇತ್ತು, ಬ್ರೋಷರ್ ರೆಡಿ ಮಾಡ್ತಾ ಇತ್ತು, ಇದು ಈಸಿ ಟು ರೀಚ್ ದ ಪೀಪಲ್ ಅಲ್ವಾ. ಸೊ ಇವಾಗ ಹೇಗಂದ್ರೆ ಸರ್, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಎಲ್ಲ ಕೆಲಸ ಕೂಡ ಆನ್ಲೈನ್ ಅಲ್ಲಿ ಆಗುತ್ತೆ. ಅಕ್ರಾಸ್ ಲೊಕೇಶನ್ ಜನ ಫೋನ್ ಅಲ್ಲಿ ಬರ್ತಾರೆ, ಗೂಗಲ್ ಲಿಂಕ್ ಕಳಿಸ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ, ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಇದೆ. ನೀವು ಫ್ರೀ ಇದ್ದಾಗ ನನ್ನ ವೆಬ್ಸೈಟ್ ನೋಡಿ, ಒಂದು ಅವೇರ್ನೆಸ್ ಅಂತ ಒಂದಿದೆ. ಅದ್ರ ಕೆಳಗಡೆ ನೀವು ನೋಡಿದ್ರೆ ಹೆಚ್ಚು ಕಡಿಮೆ ನಾನು ಕಾಸರಗೋಡಿಂದ ಹಿಡಿದು ಭಟ್ಕಳ ಅಲ್ಲ, ಇನ್ನು ಮೇಲೆ ಶಿರ್ಸಿ ಸಿದ್ದಾಪುರದವರೆಗೆ, ಈ ಕಡೆ ಕೋಲಾರದಿಂದ ಹಿಡಿದು ಕಲಘಟಗಿವರೆಗೆ ಎಲ್ಲ ಕಡೆ ನೋಡಿ, ಎಲ್ಲ ಹಾಕಿದ್ದೇನೆ ಅಲ್ಲಿ. ಎಲ್ಲ ಕಡೆಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಬರ್ತೀನಿ. ನಾನು ಕೂಡ ಅದರ ಲಿಂಕ್ ಅನ್ನ ಹಾಕಿರ್ತೀನಿ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ, ಯಾರಾದ್ರೂ ನೋಡೋರಿದ್ರೆ ನೋಡ್ಕೊಳ್ಳಿ ಅಂತ. ಖಂಡಿತ. ಅಂದ್ರೆ ಈಗ ನೀವು ಅಲ್ಲೊಂದು 50 ಜನ 100 ಜನರಿಗೆ ಒಂದು ಇನ್ಫಾರ್ಮೇಶನ್ ಬೇಕು. ಇದೇ ತರ ಈಗ ನೀವು ಕೇಳಿದ್ರಲ್ಲ, ಇದೇ ತರ ಒಂದಷ್ಟು ಡೌಟ್ಸ್ ಇರುತ್ತೆ, ಕ್ಲಾರಿಫಿಕೇಶನ್ಸ್ ಬೇಕು. ಇದನ್ನೆಲ್ಲ ನಾವು ಅಲ್ಲಿ ಕ್ಲಬ್ ಮಾಡಿ ಒಂದು 1/4 ಗಂಟೆ 1 ಗಂಟೆ ಪ್ರೋಗ್ರಾಮ್ ಮಾಡ್ತೀವಿ. ಅದಾದ್ಮೇಲೆ ಅವರೊಂದಷ್ಟು ಜನ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಕೊಡ್ತೀವಿ. ಅದಾದ್ಮೇಲೆ ಕೆಲವರು ನಿಧಾನವಾಗಿ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ದ ರೂಟೀನ್ ಪ್ರೋಸೆಸ್. ಇನ್ನೊಂದು ಕೇಳ್ತೀನಿ, ಯಾರಾದ್ರೂ ಅವ್ರ ಊರಲ್ಲಿ ಈ ಕಾರ್ಯಕ್ರಮವನ್ನು ನೋಡುವವರು ಅವ್ರ ಊರಲ್ಲಿ ಏನಾದ್ರು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಮಾಡಿ ಬರ್ತೀರಾ? ಖಂಡಿತ. ಒಂದು ಅವಕಾಶ ಕೊಟ್ರೆ ಖಂಡಿತ ಅವಕಾಶ ಕೊಟ್ಟರೆ ಮಾಡಿ ಕೊಡ್ತೀವಿ. ನಾವೇನ್ ಚಾರ್ಜ್ ಮಾಡಲ್ಲ. ಇದನ್ನ ವಿ ಆರ್ ಡೂಯಿಂಗ್ ಇಟ್ ಎಟ್ ಸೋಷಿಯಲ್ ಕಾಸ್ಟ್. ನೀವೀಗ ನೀವೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಮಿಷನ್ ಆಸೆಗೋಸ್ಕರ ನಾನು ಅಲ್ಲಿ ಬಂದ್ ಮಾಡಲ್ಲ, ಓನ್ಲಿ ಫಾರ್ ಸೋಷಿಯಲ್ ಕಾಸ್ಟ್ ಆಲ್ರೆಡಿ ಮಾಡಿದೀವಿ, ಇನ್ನು ಮುಂದೆ ಮಾಡ್ಲಿಕ್ಕೂ ಇಷ್ಟಪಡ್ತೀವಿ. ಸೂಪರ್. ಇದು ಕೂಡ ಗೊತ್ತಾಗಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಸುಮಾರು ಜನರಿಗೆ ಇದೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಅದು ಹೆಂಗಾಗುತ್ತೆ ಅನ್ನೋದೆಲ್ಲ ಕರೆಕ್ಟಾಗಿ ಗೊತ್ತಿರಲ್ಲ. ಸೊ ಅದಕ್ಕೆ ನಾವೊಬ್ಬರು ಪರಿಪೂರ್ಣವಾದ ವ್ಯಕ್ತಿನ ನಾವು ನಿಮ್ಗೆ ಪರಿಚಯ ಮಾಡಿದ್ದೀವಿ ಅನ್ನೋ ಹೆಮ್ಮೆ ನನಗಾಗ್ತಾ ಇದೆ. ನಿಮ್ಗೆ ಏನೇ ಡೌಟ್ಸ್ಗಳಿರಲಿ ಶ್ರೀಧರ್ ಭಟ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ಅವರ ಪರ್ಸ್ನಲ್ ನಂಬರನ್ನೇ ಕೊಟ್ಟಿರ್ತೀನಿ, ಅವರಿಗೆ ಎನಿ ಟೈಮ್ ಕರೆ ಮಾಡಿ ನೀವು ಮಾತಾಡ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಬಹುಶಃ ನನಗಂತೂ ತುಂಬ ಖುಷಿ ಆಯಿತು. ಸೊ ನಮ್ಮ ವೀಕ್ಷಕರಿಗೂ ತುಂಬ ಹೆಲ್ಪ್ ಆಗ್ಬೋದು. ನಾನು ವೀಕ್ಷಕರಲ್ಲಿ ಹೇಳೋದು, ಈ ಕಾರ್ಯಕ್ರಮವನ್ನು ನೋಡಿ ನೀವು ಮಾತ್ರ ನೋಡಿ ಸುಮ್ಮನೆ ಆಗಬೇಡಿ, ಒಂದು 4 ಜನರಿಗೆ ತಲುಪಿಸಿ. ಅದನ್ನ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೆ ಅದನ್ನ ತಲುಪಿಸಿದ್ರೆ ಬಹುಶಃ ಅವರಿಗೂ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರು, ಶ್ರೀಧರ್ ಭಟ್ ಅವರ ವೆಬ್ಸೈಟ್ ಇರ್ಬೋದು, ಅಥವಾ ಚಾನಲ್ ಲಿಂಕ್ ಇರ್ಬೋದು, ಅಥವಾ ಅವರ ಬ್ಲಾಗ್ಗಳ ಲಿಂಕ್ ಇರ್ಬೋದು, ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಅಲ್ಲೇ ಕ್ಲಿಕ್ ಕೊಟ್ಟರೆ ನಿಮಗೆ ಆ ಒಂದು ತಾಣಕ್ಕೆ ಅದು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.